ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಪುಟ್ಟೇಗೌಡ್ರೆ, ನಿಮ್ಮ ಮುಂದೆ ಕ್ಲಿಯರ್ ಇತ್ತು, ನಿಮಗೆ ಈ ಬಾರಿ JDS ಟಿಕೆಟ್ ಸಿಕ್ಕಲ್ಲ ಅಂಥೇಳಿ. ಒಂದಾ ಕಳೆದ ಬಾರಿಯೇ ತಾವು ಒಪ್ಕೋಬಾರ್ದಿತ್ತು ಅಷ್ಟು ಸ್ವಾಭಿಮಾನಿಯಾಗಿದ್ದರೆ, ಅಥವಾ ಈ ಬಾರಿ ಟಿಕೆಟ್ ಸಿಗಲ್ಲ ಅಂತ ಹೇಳಿದರೆ ಇದಕ್ಕೆ ಮೊದಲೇ ತಾವು ರಾಜೀನಾಮೆ ಕೊಟ್ಟು ಅಥವಾ ದೇವೇಗೌಡರ ಜೊತೆ ಮಾತಾಡಿ ರೇವಣ್ಣ ಜೊತೆ ಮುಗಿಸ್ಬೇಕಾಗಿತ್ತು. ಆದರೆ ದಿಢೀರ್ ಅಂತ ತಾವು ಈಗ ಚುನಾವಣೆಯ ಹಂತದಲ್ಲಿ ಇದನ್ನು ಮಾತಾಡ್ತಾ ಇದ್ದೀರಿ, ಯಾಕೆ? ನನ್ನೇನು ಕೇಳಬಾರ್ದು ಅಂತ ಹೇಳಿದ್ರು ಸೀಟನ್ನು ನಾನು ಕೇಳಬಾರ್ದು ಅಂತ ಅವತ್ತಿನಿಂದಲೇ ಮನಸ್ಸು ಸಂಕಲ್ಪ ಮಾಡಿದೆ. ನನಗೆ ಇವ್ರು ಕೊಡೋದು ಇಲ್ಲ ಮುಂದೆ, ನನ್ನ ಆಮೇಲೆ ಜೊತೆಗೆ ಮುಂದಿನ ಕೊಡೋದಿಲ್ಲ ಅನ್ನೋದ್ರ ಜೊತೆಗೆ ಅವತ್ತಿನಿಂದನೇ 10 ವರ್ಷದಲ್ಲಿ ಇಡಕ್ಕೆ ಇಟ್ಟರು. ಆ ನಿರ್ಧಾರಕ್ಕೆ ನೀವು ಯಾಕೆ ಬಂದಿರಿ ಅವ್ರು ಕೊಡಲ್ಲ ಅನ್ನೋದಕ್ಕೆ? ಅವ್ರು ಕೊಡಲ್ಲ ಅನ್ನೋದಕ್ಕೆ ಒಂದು ರೀತಿ ಅವ್ರ ರಕ್ತ ಸಂಬಂಧ, ಅವ್ರು ಯಾರೋ ಅವ್ರನ್ನ ಬೆಳೆಸ್ಬೇಕು, ಅವ್ರ ಅಳಿಯನ ತಮ್ಮ, ಅವನಿಗೆ ಸೀಟ್ ಕೊಡ್ಬೇಕು. ಅವರು ಈ ರಾಜ್ಯದ ರಾಜಕಾರಣದಲ್ಲಿ ನಾನು ದೇವೇಗೌಡರನ್ನ ಉಳುಮಾ ನಾರಾಯಣ ಸ್ವಾಮಿ ಅಂತ ಇದ್ದಾನೆ, ಅವ್ರ ಜೊತೆ ನಾನು ಒಂದು ಸಣ್ಣ ಸ್ಕೂಟ್ರಲ್ಲಿ ಕರ್ಕೊಂಬತ್ತಿದ್ದಂಥ ಕಾಲನ ಕಂಡವನು. ನಾನು ನಿಜಲಿಂಗಪ್ಪನವರ ದೇವೇಗೌಡರು ಬೊಮ್ಮಾಯಿಯವ್ರು ಬರ್ತಾರೆ ಅಂತೇಳಿ ನಿಜಲಿಂಗಪ್ಪನವ್ರಿಗೆ ಕಿತ್ತಳೆ ಹಣ್ಣಿನ ಜ್ಯೂಸನ್ನು ಕೊಟ್ಟು ನಾವು ಚನ್ನರಾಯಪಟ್ಟಣ ಐಬಿಲ್ ಕಾದವರು. ಆ ಕಾಲಕ್ಕೆ ಚಪ್ರ ಕಟ್ಟಿದರೆ ಕುಯ್ದಾಕ್ತಿದ್ರು, ಕಾಂಗ್ರೆಸ್ನವ್ರು ಚಪ್ರಾನ ಕುಯ್ದಾಕ್ತಿದ್ರು. ಜನತಾ ಪಾರ್ಟಿ ಬಾವುಟ ಕಟ್ಟಿದರೆ ದಂಡ ಕೊಟ್ಟರು ಅಂತ ಜನ ಅವರೇ ಚನ್ನರಾಯಪಟ್ಟಣ ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ, ಹಾಸನ ಜಿಲ್ಲೆಯಲ್ಲಿ. ಅಂಥ ಕಾಲದಲ್ಲಿ ಹೋರಾಟಕ್ಕೆ ನಿಂತು ಇವತ್ತು ಇವರೆಲ್ಲರೂ ಕೂಡ ನಮ್ಮ ಬಗ್ಗೆ ಹೇಳ್ಬೋದು. ಯಾವತ್ತಿನಿಂದ ಈಚೆಗೆ 91ರ ಪಾರ್ಲಿಮೆಂಟ್ ರಾಜಕಾರಣ ದೇವೇಗೌಡರು ಮುಗಿದೋಯ್ತು ಅನ್ನೋ ಕಾಲದಲ್ಲಿ ಪಾಪ ಎಲ್ಲರೂ ಇಡೀ ಜಿಲ್ಲೆ ಜನ ಎದ್ದು ನಿಂತು ಮಾಡಿದ್ರು. ಹಾಸನ ಜಿಲ್ಲೆಯಲ್ಲಿ ಎಲ್ಲ ಪಕ್ಷ ಮರೆತು ಜಾತಿ ಮರೆತು ಅವತ್ತು ನಾವು ಕೂಡ ಎಲ್ಲ ಮುಂಚೂಣಿಲಿ ನಿಂತು ಹೋರಾಟ ಮಾಡಿದವರು. ಅದರಿಂದ ಹಿಂದಿನ ರಾಜಕೀಯ ಕಂಡವರು ನಮ್ಮನ್ನು ಈ ಮಾತು ಹೇಳಲ್ಲ. ಇವರೆಲ್ಲರೂ ಕಂಡಿದ್ದೆ ಅವತ್ತು 94ರ ದೇವೇಗೌಡರಿಗೆ ಅಧಿಕಾರ ಪ್ರಾಪ್ತವಾದ ಮೇಲೆ ರಾಜಕಾರಣ ಕಂಡವರು ಮಾತಾಡೋದಕ್ಕೂ, ದೇವೇಗೌಡರಿಗೆ ಅಧಿಕಾರ ಪ್ರಾಪ್ತ ಆಗೋದಕ್ಕಿಂತ ಹಿಂದಿದ್ರಲ್ಲ, ಹೋರಾಟ ಮಾಡಿದ್ರಲ್ಲ ಜನ, ಜೀವತ್ತೆತ್ತರು ಎಷ್ಟೋ ಜನ ಇಂಥ ಇವ್ರ ಮೇಲೆ ಕುಸ್ತಿ ಮಾಡಲಿಕ್ಕೆ ಹೋಗಿ ಇವ್ರ ಪರವಾಗಿ. ಅವರ ಕಷ್ಟ ಇದೆಯಲ್ಲ, ಒಮ್ಮೆ ಯೋಚನೆ ಮಾಡಲಿ. ನಾ ಬೇರೆಯವ್ರು ಯೋಚನೆ ಮಾಡಲಿ. ನೀವು ದೇವೇಗೌಡರು ಟಿಕೆಟ್ ಕೊಡ್ತಾರೋ ಕೊಡಲ್ವೋ ನೀವು ಅವ್ರನ್ನ ಕೇಳಲೇ ಇಲ್ಲ, ಮಾತಾಡಿಸ್ತಿಲ್ಲ, ಈ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀರಿ. ಈಗ ನಮ್ಮನ್ನು ಎಲ್ಲ ಥರದಲ್ಲೂ ವೈಲೇಟ್ ಮಾಡಿ ದೂರ ಇಟ್ಟು ನಮ್ಮನ್ನು ಒಂದು ರೀತಿ ನಮ್ಮ ಜಾಗದಲ್ಲಿ, ಶಾಸಕ ಮಾಡೋ ಜಾಗದಲ್ಲಿ ಯಾರೋ ಒಬ್ಬ ಬೇರೆ ಅಧಿಕಾರಿಗಳನ್ನ ಅಥವಾ ಯಾರೋ ಇವ್ರ ಜೊತೆ ಓಡಾಡೋರನ್ನ ಈಗ ಯಾರು ರೇವಣ್ಣವರೇ ಮಾಡಿದ್ರು. ರೇವಣ್ಣವ್ರು ಯಾಕೆ ಮಾಡ್ತಾರೆ ಅಂದ್ರೆ ಆ ಹುಡುಗನಿಗೆ ಗೆಲ್ಲಿಸ್ಬೇಕು. ನೆಕ್ಸ್ಟ್ ರಾಜಕಾರಣದಲ್ಲಿ ಅವರಲ್ಲಿ ರೇವಣ್ಣವ್ರ ಹತ್ರ ಮಾತಾಡಿದ್ರಿ, ಎಲ್ಲ ಅಧಿಕಾರ ಕೊಟ್ಟರು ನಮ್ಮ ಮೇಲೆ ದ್ವೇಷಕ್ಕೋಸ್ಕರ. ಅವ್ರಿಗೆ ಜಿಲ್ಲಾ ಪರಿಷತ್ ಕೊಟ್ಟರು, ಮತ್ತೆ DCC ಬ್ಯಾಂಕು ಪಟೇಲ್ ಶಿವರಾಮ್ನಂತ ಪ್ರಾಮಾಣಿಕ ಒಂದು ಟರ್ಮ್ಗೆ DCC ಬ್ಯಾಂಕಲ್ಲಿ ಕಿತ್ತಾಕ್ತಾರೆ. ದೇವೇಗೌಡ ಸಭಾಂಗಣ ಅಂತೇಳಿ ಇಡೀ ಜಿಲ್ಲೆಯವ್ರನ್ನೆಲ್ಲ ವಿರೋಧ ಮಾಡ್ಕೊಂಡು ಒಂದು ಸಭಾಂಗಣ ಕಟ್ಟಿ ಅದು ಓಪನ್ ಮಾಡಕ್ಕೆ ಬಿಡೋದಿಲ್ಲ ಪಟೇಲ್ ಶಿವರಾಮನಿಗೆ. ಈ ಅಪ್ಪನಿಗೆ ಪುಟ್ಟೇಗೌಡನ ಮುಗಿಸೋಕ್ಕೋಸ್ಕರ 2ನೇ ಸಲ DCC ಬ್ಯಾಂಕ್ ಅಧ್ಯಕ್ಷಗಿರಿ ಕೊಡ್ತಾರೆ. ಜಿಲ್ಲಾ ಪರಿಷತ್ ಅಧ್ಯಕ್ಷಗಿರಿನ ಚನ್ನರಾಯಪಟ್ಟಣಕ್ಕೆ ಎಂದೂ ಯಾವ ಥರ ಕೊಡೋಣ ಅಂತ ಕೇಳದೇ ಇದ್ದವರು ನಮ್ಮ ಕ್ಷೇತ್ರಕ್ಕೆ ಇನ್ನೊಬ್ಬರು ಹೆಣ್ಮಗಳಿಗೆ ಗಂಗಾಧರ ಅಂತೇಳಿ ನಮ್ಮ ಜೊತೆ ಓಡಾಡ್ತಿದ್ರಲ್ಲ, ಅವ್ರ ಸೊಸೆಗೆ ನೆಪಕ್ಕೆ ಕೊಟ್ಟು ಅದರ ಪವರ್ನೆಲ್ಲ ಎಂಜಾಯ್ ಮಾಡಿ ಪುಟ್ಟೇಗೌಡನ ಮುಗಿಸೋದೇ ಏಕಮಾತ್ರ ಉದ್ದೇಶ ಅಂತೇಳಿ ಇವ್ರದ್ದು. ಇಂಥದ್ದೆಲ್ಲ ನೋಡಿ ನಾನು ಸ್ವಾಭಿಮಾನಿ, ನಾನು ಒಬ್ಬ ರೈತ ಕುಟುಂಬದಲ್ಲೇ ಹುಟ್ಟಿದವನು. ನಾನು ಒಂದು ರೀತಿ ಆ ಜಿಲ್ಲೆಯಲ್ಲಿ ಹೋರಾಟ ಮಾಡಿರೋನು. ನನ್ನ ಹೋರಾಟನ ಯಾರಾದರೂ ಪ್ರಶ್ನೆ ಮಾಡಿದರೆ ಖಂಡಿತವಲ್ಲ ನಾನು ಅವ್ರಿಗೆ ಹೇಳ್ತೀನಿ, ನಾನು ಎಂದೂ ದೊಡ್ಡವನು ಅಂತೇಳಿ ತೋರಿಸ್ಕೊಂಡಿಲ್ಲ. ಇಷ್ಟೆಲ್ಲ ಶಕ್ತಿ ಇದೆ, ಏನಾರು ದೇವೇಗೌಡರನ್ನ ಕೇಳಕ್ಕೆ ಹೋಗೋಣ ಅಂತ ಹೇಳಿದಾಗ ಎಷ್ಟೋ ದಿನ ನಮ್ಮ ಹುಡುಗರು, ನಮ್ಮ ಫಾಲೋಯರ್ಸು, ನಾನು ಒಬ್ಬ ಆರ್ಡಿನರಿ ರೈತನ ಮಗ, ಶೆಟ್ಟಪ್ಪನ ಮಗ. ಬಟ್ ರೇವಣ್ಣ ದೇಶದ ಪ್ರಧಾನಮಂತ್ರಿ ಮಗ, ಅವ್ರ ವಿರುದ್ಧ ಕೇಳಬಾರ್ದು ಏನು. ನಾವು ಹೋಗಿ ದೇವೇಗೌಡರಿಗೆಲ್ಲವೂ ಗೊತ್ತಿದೆ, ಅವ್ರು ಹೆಂಗೆ ನಡ್ಸ್ಕೋತಾರೆ ಅಂತೇಳಿ. ಇಷ್ಟೊಂದು ಸಹನೆ ತಾಳ್ಮೆಯಿಂದ ಇದ್ದರೆ ಎಲ್ಲಿವರೆಗೆ ಬಗ್ಲಿಕ್ಕೆ ಸಾಧ್ಯ? ಮನುಷ್ಯ ನೆಲವರೆಗೂ ಬಗ್ಲಿಕ್ಕೆ ಸಾಧ್ಯ, ಅದಕ್ಕಿಂತ ತಾಳ್ಗು ಹೋಗ್ಲಿಕ್ಕಾಗತ್ತಾ? ರೇವಣ್ಣ ಜೊತೆ ಇದ್ರ ಬಗ್ಗೆ ಮಾತಾಡಿದ್ರ ತಾವು? ರೇವಣ್ಣ ಅವರೇ ಯಾಕೆ ಹೀಗೆ ಆಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ ಸರ್? ರೇವಣ್ಣರ ಜೊತೆ ಕಾರಲ್ಲಿ ಕುತ್ಕೊಂಡು ಒಬ್ಬ ಸುರೇಶ್ ಅಂತ ಅಸಿಸ್ಟೆಂಟ್ ಇಂಜಿನಿಯರ್ ನನ್ನ ಜೊತೆ ಬಂದ. ಅವರ ಕ್ಷೇತ್ರದ ಬೆಳಗುಲಿ ಅನ್ನೋ ಒಂದು ಊರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಕಣ್ಣೀರನ್ನ ಧಾರಾಕಾರವಾಗಿ ಸುರಿಸಿ ಇಷ್ಟು ಅವಮಾನ ಮಾಡಬೇಡಿ ರೇವಣ್ಣರೇ ಅಂತ ಹೇಳಿದ್ದೀನಿ. ದೇವೇಗೌಡರಿಗೆ ಜಿಂದಾಲ್ ಹಾಸ್ಪಿಟ್ಲಲ್ಲಿ ಮಲಗಿದ್ರು, ಹೋಗಿ ಕಣ್ಣಲ್ಲಿ ನೀರು ತೆಗೆದು ನಮ್ಮನ್ನು ಭಾಳ ಅವಮಾನ ಮಾಡ್ತಾರೆ. ರಾಜಕೀಯ ಇಲ್ಲದೇ ಇದ್ರೂ ಪರವಾಗಿಲ್ಲ, ಇಂಥ ಅವಮಾನ ಮಾಡಬೇಡಿ ನಮಗೆ, ದಯಮಾಡಿ ನೋಡಿ ಸರ್ ನಮಗೆ ಅಂತೇಳಿ ಕಣ್ಣಲ್ಲಿ ನೀರು ತೆಗೆದು ಹೇಳಿದ್ದೀನಿ. ಎಂದೂ ಇದನ್ನು ಯಾವುದನ್ನು ತೋರಿಸ್ಕೊಂಡಿಲ್ಲ. ಯಾತಕ್ಕೆ ತೋರಿಸ್ಕೊಂಡಿಲ್ಲ ಗೊತ್ತೇ? ದೇವೇಗೌಡರು ಅದೇನಾಗಲಿ, ಆ ಹುದ್ದೆ ಅವರು ಅಲಂಕರಿಸಿರೋ ಹುದ್ದೆ ಇತ್ತಲ್ಲ, ಈ ದೇಶದ ಪ್ರಧಾನಮಂತ್ರಿ ಹುದ್ದೆ, ಆ ಜಿಲ್ಲೆ ಜನರ ಕೊಡುಗೆ ಇದೆ, ಈ ರಾಜ್ಯ ಜನರ ಕೊಡುಗೆ ಇದೆ. ನಾವು ಕೂಡ ಎಲ್ಲ ಹೋರಾಟ ಮಾಡಿದ್ದೀವಿ, ಅದ್ರ ಬಗ್ಗೆ ನನಗೆ ಗೌರವ ಇದೆ. ಅದರಿಂದ ನಾನು ಆ ಗೌರವನ ಇಟ್ಕೊಂಡು ಎಲ್ಲಿ ಒಂದು ರೀತಿ ಅಲ್ಲ, ನಿಮ್ಮ ಅಸಮಾಧಾನ ಯಾರ ವಿರುದ್ಧ? ರೇವಣ್ಣವ್ರ ವಿರುದ್ಧ, ಕುಮಾರಸ್ವಾಮಿ ವಿರುದ್ಧನೋ, ದೇವೇಗೌಡರ ವಿರುದ್ಧ? ಎಲ್ಲ ದೊಡ್ಡವರು ಇದ್ದಾರೆ, ಅವ್ರ ಹತ್ರ ಕುಮಾರಸ್ವಾಮಿ ಜೊತೆ ಮಾತಾಡಿದ್ದೀರಿ ನೀವು? ಸರಿ, ಎಲ್ಲ ಕುಮಾರಸ್ವಾಮಿಯವ್ರ ಜೊತೆ ಕೂಡ ಮಾತಾಡಿದ್ದೀವಿ. ಪಾಪ ಮೊನ್ನೆ ಹೇಳ್ತಿದ್ರಂಥವ್ರು ಏನೋ ಮೈಸೂರು ಬೆಂಗಳೂರು ಹೋಯ್ತಾರೆ, ಅವ್ರು ಹುಷಾರಿಲ್ಲ ಅಂತ. ಪಾಪ ನನ್ನನ್ನು ಹುಷಾರಿಲ್ಲದಂಗೆ ಇವರೇ ಮಾಡಿರೋರು.
ಅದಕ್ಕೆ ನಾನು ರಾಜಕಾರಣ ಬಿಟ್ಬಿಟ್ಟು ಮನೆಗೆ ಹೋಗಲೇ ಆಯಿತು. ನನ್ನ ಕ್ಷೇತ್ರದಲ್ಲಿ ಯಾರಿಗಾರ ಬಡವನಿಗೆ ಕೊಡದಾರೆ, ಇವ್ರ ರಕ್ತ ಸಂಬಂಧಿಕರಿಗೋಸ್ಕರಲ್ಲ ಬಿ ಫಾರಮ್ ಕೊಡ್ದಾರೆ, ನಾನು ಹೋಗ್ಬೇಕಾ ಸ್ವಾಮಿ? ಮುಟ್ಟಾಳ್ನಂಗೆ ನಾನು ಕೊಟ್ಟ ತಾಲೂಕ್ ಪಂಚಾಯತಿ ಬಿ ಫಾರಮ್ ಕೊಟ್ಟರೆ ನಾನು ಆ ಹುಡುಗರಿಗೆ ನಾನು ಅವ್ನು ಬಿಟ್ಟು ಹೋಗಲ್ಲ ಸ್ವಾಮಿ. ಯಾರು ಇಲ್ಲೋ ಸ್ವಾಮಿ, ದುಡಿದವ್ರು ನಮ್ಮ ಕ್ಷೇತ್ರದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಹಾಲು ಕರಿಯೋಕ್ಕೂ ಇವ್ರನ್ನ ಕೇಳಬೇಕು, ಹಾಲು ಪೇಮೆಂಟ್ ತಗೊಳಕ್ಕೂ ಇವರು ಡೈರೆಕ್ಟ್ರು ಪರ್ಮನೆಂಟಾಗಿ 20 ವರ್ಷದಿಂದ DCC ಬ್ಯಾಂಕು ಅಧ್ಯಕ್ಷ 2 ಟರ್ಮು ಪರ್ಮನೆಂಟ್ DCC ಬ್ಯಾಂಕ್ ಸಾಲ, ಅವ್ರ ಜಮೀನು ಸಾಲ ಪಾಣಿ ಕೊಟ್ಬಿಟ್ಟು ಸಾಲ ತಗೊಳಕ್ಕೆ ಇವ್ರ ಮನೆ ಸಾಲ ಕೊಟ್ಟಂಗೆ ಕೇಳಬೇಕು. ಒಕ್ಕಲೀರ ಸಂಘಕ್ಕೆ ಬೇರೆ ಯಾರೂ ನಿಲ್ಲಕ್ಕಾಗಲ್ಲ, ಇವರು ಪಾಪ ಇವರೇ ನಿಲ್ಲಬೇಕು, ಇವ್ರ ಫ್ಯಾಮಿಲಿ ಇರೋಂಥ ಒಕ್ಕಲೀರ ಸಂಘದಲ್ಲಿ ಇವರು ಇದು ಎಷ್ಟು ಜಿಲ್ಲಾ ಪರಿಷತ್ತು ಇವ್ರು ಆದ್ಮೇಲೆ ಇವ್ರ ಫ್ಯಾಮಿಲಿಯರು ಇವರೇ. ಇದನ್ನೆಲ್ಲ ಕೇವಲ ಪುಟ್ಟೇಗೌಡ್ರೆ ಯಾಕೆ ಮಾತಾಡ್ತಾ ಇದ್ದೀರಿ? ಪುಟ್ಟೇಗೌಡ್ರಲ್ಲ, ಜಿಲ್ಲೆಯಲ್ಲೇ ಎಲ್ಲ ಮಾತಾಡ್ತಾವ್ರೆ. ಗಂಟೆ ಕಟ್ಟೋರು ಯಾರು ಬೆಕ್ಕಿಗೆ ಅಂತ ಭಯ ಇದೆ ನನಗೆ. ದೇವೇಗೌಡರ ಮೇಲೆ ವೈಯಕ್ತಿಕ ದ್ವೇಷಕ್ಕೆ ಮಾತಾಡ್ತಿಲ್ಲ, ನಾನು ಅಪಾರ ಗೌರವ ಇಟ್ಟಿದ್ದೇನೆ. ಯಾಕೆಂದರೆ ಈ ಕರ್ನಾಟಕದ ಮಣ್ಣಿನಿಂದ, ಅದರಲ್ಲೂ ವಿಶೇಷವಾಗಿ ಆ ಹೊಯ್ಸಳರ ನಾಡು ಅಂತಾರಲ್ಲ, ಹಾಸನ ಜಿಲ್ಲೆಯಿಂದ ಒಬ್ಬರು ಈ ದೇಶದ ಪ್ರಧಾನಮಂತ್ರಿ ಆದವರು ನನಗೆ ಅಪಾರ ಗೌರವ ಇತ್ತು. ಅವರ ಹೋರಾಟ ಇತ್ತಲ್ಲ ಒಂದು ಕಾಲಕ್ಕೆ 77, 78ರಲ್ಲಿ, ಆ ಹೋರಾಟನ ಮೆಚ್ಚಿ ನಾವು ಅವ್ರ ಜೊತೆ ಹೋದವರು. ನಾವು ಯಾವ ರಾಜಕೀಯ ವಂಶಸ್ಥರಲ್ಲ. ಲಾರಿಲಿ ಜನ ಕರ್ಕೊಂಡು ಚಿತ್ರಾನ್ನ ನಾವೇ ಮಾಡ್ಕೊಂಡು ಮುತುಗದೆಲ್ಲ ತಗೊಂಡು ನಾವೇ ಉಣ್ಕೊಂಬಂದು ದೇವೇಗೌಡರ ಸಭೆಗೆ ಹೋಗಿದ್ದೀವಿ. ಈ ಬೆಂಗಳೂರಲ್ಲಿ ಏನಾರ ಮೀಟಿಂಗು ಅಂದರೆ 10 ವ್ಯಾನ್ ತಗೊಂಡು ಜನ ಕರ್ಕೊಂಡು ಹಳ್ಳಿನಲ್ಲಿ ನಾವೇ ಅಡುಗೆ ಮಾಡ್ಕೊಂಡು ಕರ್ಕೊಂಬತ್ತಿದ್ವಲ್ಲ, ಅದರ ನೆನಪು 1994 ದೇವೇಗೌಡರಿಗೆ ಅಧಿಕಾರ ಪ್ರಾಪ್ತವಾಗದ ಹಿಂದಿತ್ತಲ್ಲ. ದೇವೇಗೌಡರ ಸಂಕಷ್ಟ ಎಷ್ಟು, ದೇವೇಗೌಡರು ಎಷ್ಟು ಕಷ್ಟದಲ್ಲಿ ರಾಜಕಾರಣ ಹೋರಾಟಗಾರರು, ದೇವೇಗೌಡರು ಹೋರಾಟಗಾರರು. ಎರಡನೇ ಮಾತೆಲ್ಲ ಇದ್ದ ಮೇಲೆ ದೇವೇಗೌಡರು ಸಪೋರ್ಟ್ ಮಾಡ್ಬೋದಿತ್ತಲ್ಲ ನಿಮಗೆ, ಅವ್ರು ಯಾಕೆ ಮಾಡಲಿಲ್ಲ ಸರ್? ನಿಜ ಏನಾಗಿತ್ತು ಅವತ್ತು, ಇವ್ರಿಗೆ ಪಾಪ ಅವ್ರ ವಯಸ್ಸು, ಇನ್ನೊಂದು ಒತ್ತಡಗಳು, ಫ್ಯಾಮಿಲಿ ಒತ್ತಡಗಳು. ಯಾಕೆಂದ್ರೆ ಮನುಷ್ಯ ಒಂದೇ ಥರ ಇರಲಿಕ್ಕಾಗಲ್ಲ. ಅದು ಯಾವುದು ಎಲ್ಲಿ ತಡೆ ಆಗಿದೆಯೋ, ಅಥವಾ ಯಾರೋ ಪಾಪ ಏನಾಗುತ್ತೆ ಮನುಷ್ಯನಿಗೆ ಹೋರಾಟ ಮಾಡುವಾಗ ಇರ್ತಕ್ಕಂಥ ಮನೋಭಾವನೆ ಅಧಿಕಾರ ಪ್ರಾಪ್ತವಾದ ಮೇಲೆ ಇರಲ್ಲ. ರೈಟ್ ಪುಟ್ಟೇಗೌಡರು, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್.